ಮಂಡ್ಯ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಹೆಸರು ಫೈನಲ್ ಆಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಹೆಸರು ಫೈನಲ್ ಆಗಿದೆ. ಸುಮಲತಾ ನಡೆ ಏನು ಅನ್ನೋದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಮಂಡ್ಯ ಟಿಕೆಟ್ ವಂಚಿತೆ ಸುಮಲತಾ ಬಂಡಾಯ ಸ್ಪರ್ಧೆನ ಅಥವಾ ತಟಸ್ಥರಾಗ್ತಾರ? ನಾಳೆ ಬೆಂಬಲಿಗರ ಸಭೆಯನ್ನ ನಡೆಸಿ ಸುಮಲತಾ ಅವರು ಅಧಿಕೃತ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸುಮಲತಾ ಭೇಟಿಯಾಗಿ ಸಹಕಾರವನ್ನು ಕೋರಿದ್ದಾರೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ನನ್ನ ಅಸ್ತಿತ್ವ ಅಂದ್ರೆ ಅದು ಮಂಡ್ಯ, ಅದನ್ನ ಕಳೆದುಕೊಳ್ಳಲಿಕ್ಕೆ ನಾನು ಇಷ್ಟಪಡಲ್ಲ. ಅವಶ್ಯಕತೆ ಇದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತೇನೆ. ವಿಜಯೇಂದ್ರ ಭೇಟಿ ಬಳಿಕ ಸುಮಲತಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದೆಹಲಿ ನಾಯಕರನ್ನ ಭೇಟಿಯಾಗಿ ಬಂದ ಬಳಿಕ, ಮಂಡ್ಯ ಟಿಕೆಟ್ ಕೈತಪ್ಪಿದ ಬಳಿಕ ಇಲ್ಲಿಯವರೆಗೂ ಮೌನಕ್ಕೆ ಶರಣಾಗಿದ್ದಂತಹ ಸಂಸದೆ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಕಾರಣವಾಗಿತ್ತು. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ಈ ಬೆನ್ನಲ್ಲೇ ತುಟಿ ಬಿಚ್ಚಿದ್ದಾರೆ, ಮೌನವನ್ನ ಮುರಿದಿದ್ದಾರೆ ಸಂಸದೆ ಸುಮಲತಾ ಅಂಬರೀಶ್ ಅವರು. ದಿನ ನನ್ನ ಬೆಂಬಲಿಗರು ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿರು ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರಿಂದನೂ ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ, ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದನ್ನು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡೇ ಬರ್ತಾಯಿದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಮಂಡ್ಯ, ನಾನು ಏನೇ ಇದ್ದರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು ಯಾರೇ, ನಮ್ಮ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ.